ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಪೂಜಾ ಶೆಟ್ಟಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅನ್ಕೊಂಡು ಈ ವಿಡಿಯೋನ ಶುರು ಮಾಡ್ತಾ ಇದೀನಿ. ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಹಾಕೋ ಎಲ್ಲ ನೋಟಿಫಿಕೇಶನ್ ಬರುತ್ತೆ. ಇವಾಗ ವಿಡಿಯೋನ ಲ್ಯಾಗ್ ಮಾಡ್ದೇನೆ ವಿಡಿಯೋನ ಶುರು ಮಾಡೋಣ ಬನ್ನಿ. ಇವತ್ತಿನ ವಿಡಿಯೋದಲ್ಲಿ ತಮ್ಲೈನಲ್ಲಿ ನೋಡಿರೋ ಹಾಗೆ ಯೂಟ್ಯೂಬ್ನ ಫಸ್ಟ್ ಬಿಗಿನರ್ಸ್ ಇರ್ತಾರಲ್ಲ ಅವರೇ ಆಗಿರ್ಬೋದು, ಅಥವಾ ಇನ್ನು ಇವಾಗ ಸ್ಟಾರ್ಟ್ ಮಾಡಿ ಆಗ್ಲೇ ಸ್ವಲ್ಪ ಗ್ರೋ ಆಗಿರೋಂಥರ ಆಗಿರ್ಬೋದು, ಅವರಿಗೆಲ್ಲ ಯೂಸಸ್ ಆಗ್ಬೋದು. ಹಾಗೆ ಸ್ವಲ್ಪ ಗ್ರೋ ಆಗಿರೋರ್ಗು ಯೂಸಸ್ ಆಗ್ಬೋದು, ಈ ವಿಡಿಯೋ ಯೂಸ್ ಆಗ್ಬೋದು ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಮೊದಲನೇ ಸ್ಟೆಪ್ ಏನು ಅಂತ ನೀವು ನೋಡೋದಾದ್ರೆ, ಮೊದಲನೇ ಸ್ಟೆಪ್ ಮೇನ್ ನಮಗೆ ಬೇಕಾಗಿರೋದು ಕ್ಯಾಮ್ರಾ ಕ್ಲಾರಿಟಿ ಚೆನ್ನಾಗಿತ್ತು ಅಂದ್ರೆ ವಿಡಿಯೋನ ಇನ್ನಷ್ಟು ಜನ ನೋಡ್ತಾರೆ, ಹಾಗೆ ಸ್ವಲ್ಪ ವ್ಯೂಸ್ ಆಗುತ್ತೆ, ಇನ್ನ ಸ್ವಲ್ಪ ರೀಚ್ ಆಗಕ್ಕೆ ಹೆಲ್ಪ್ ಆಗುತ್ತೆ ಅಂತ. ಫಸ್ಟ್ ಕ್ಯಾಮ್ರಾ ಕ್ಲಾರಿಟಿ, ನೀವು ಯಾವುದೇ ಒಂದು ಫೋನ್ ತಗೊಳ್ಳಿ, ಫಸ್ಟ್ ಕ್ಲಾರಿಟಿ ಇರೋದನ್ನ ನೋಡಿ. ಹಾಗೆ ಸೆಕೆಂಡ್ ಟಿಪ್ಸ್ ಏನು ಅಂದ್ರೆ ವಾಯ್ಸ್ ಕ್ಲಾರಿಟಿ ಚೆನ್ನಾಗಿತ್ತು ಅಂದ್ರೆ ತುಂಬಾನೇ ಚೆನ್ನಾಗಿ ಕ್ಲಿಯರ್ ಆಗಿದ್ರೆ ವಾಯ್ಸ್ ಕೇಳಿಸುತ್ತೆ. ನಿಮ್ಗೆ ಮೈಕ್ ತಗೊಳ್ಳೋ ಅಷ್ಟು ಇದ್ರೆ ನೀವು ಮೈಕ್ ನ ಪರ್ಚೇಸ್ ಮಾಡ್ಬೋದು. ನಾನು ನೋಡಿ ಒಂದು 200-300 ರೂಪಾಯಿ, ಐ ಥಿಂಕ್ ಎಷ್ಟು ಅಂತ ನೆನಪಿಲ್ಲ, ಸುಮಾರು ಆಗ್ಲೇ ಆಯ್ತು ತಿಂಗಳು, ಒಂದು 300 ರೂಪಾಯಿ ಹತ್ತತ್ರ ಇರ್ಬೋದು. ಆತರ ಒಂದು 200-300 ರೂಪಾಯಿ ಒಳಗಡೆ ಒಂದು ಮೈಕ್ ಬರುತ್ತೆ, ಅದನ್ನ ಪರ್ಚೇಸ್ ಮಾಡಿ. ಅದನ್ನ ಪರ್ಚೇಸ್ ಮಾಡಕ್ಕಾಗಿಲ್ಲ ಅಂದ್ರೂ ಪರವಾಗಿಲ್ಲ, ನಿಮ್ಗೆ ಏನು ತೊಂದರೆ ಇಲ್ಲ. ಫೋನ್ ಅನ್ನ ನೀವೇನ್ ಮಾಡಿ ಅಂದ್ರೆ, ಫೋನ್ ಈ ರೀತಿ ಇರುತ್ತೆ, ಇದು ಸ್ಪೀಕರ್ ಇಲ್ಲಿರುತ್ತೆ ಅಂದ್ರೆ ನೀವ್ ಏನ್ ಮಾಡಿ ಅಂದ್ರೆ ಈ ರೀತಿ ಇಟ್ಕೊಂಡು ವಾಯ್ಸ್ ನ ಮಾತಾಡಿ. ಇಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ, ನಾವ್ ಹಿಂಗೆ ಇಟ್ಕೊಂಡು ಮಾತಾಡಿದ್ರೆ ನಾವ್ ಏನು ಉಸಿರಾಡ್ತೀವಿ, ಮತ್ತೆ ಸ್ವಲ್ಪ ಏನಾದ್ರು ಉಸಿರನ್ನ ತಗೊಂಡು ಬಿಡದೆ ಇರ್ಬೋದು, ಅದೆಲ್ಲ ಹಾಗೆ ಒಂಥರ ಸೌಂಡ್ ತರ ಬರ್ತಾ ಇರುತ್ತೆ. ಸೊ ಹಂಗಾಗಿ ಈ ರೀತಿ ಇಟ್ಕೊಂಡು ಮಾತಾಡೋದ್ರಿಂದ ವಾಯ್ಸ್ ಕ್ಲಿಯರ್ ಆಗಿ ಕೇಳಿಸುತ್ತೆ, ಮತ್ತೆ ನಿಮ್ಗೆ ಯೂಸ್ ಆಗುತ್ತೆ ಇದ್ರಲ್ಲಿ ರೆಕಾರ್ಡ್ ಮಾಡ್ಕೊಂಡು ಎಡಿಟ್ ಮಾಡೋದು, ಆತರ ಎಲ್ಲ ಮಾಡಿ. ಆಯ್ತಾ? ನೆಕ್ಸ್ಟ್ ಇನ್ನ ಥರ್ಡ್ ಟಿಪ್ಸ್ ನೀವು ನೋಡೋದಾದ್ರೆ, ಫಸ್ಟ್ ನಾವು ನೋಡೋದು ತಮ್ಲೈನ್. ಮೇನ್ ಬೇಕಾಗಿರೋದು ಯೂಟ್ಯೂಬ್ ಅಲ್ಲಿ ತಮ್ಲೈನ್ ನ ಫುಲ್ ಅಟ್ರಾಕ್ಟಿವ್ ಆಗಿ ಇರ್ಸ್ಕೊಂಡ್ರೆ ಚೆನ್ನಾಗಿ ಏನಿದೆ ಅದನ್ನೇ ತೋರಿಸ್ಬೇಕು. ಆಮೇಲೆ ಇಲ್ದಿರೋದನ್ನೆಲ್ಲ ಹಾಕ್ಬಿಟ್ಟು ಆಮೇಲೆ ವಿಡಿಯೋನೇ ಒಂದು ಮಾಡಿದ್ರೆ ಖಂಡಿತವಾಗ್ಲು ಎಲ್ಲಾನು ಅದೇ ತರ ಇರುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ನೋಡೋರು ಕಮ್ಮಿ ಆಗ್ತಾರೆ. ಸೊ ಹಾಗಾಗಿ ಏನ್ ಹೇಳ್ತೀರಾ ಅದ್ರ ಬಗ್ಗೆನೇ ಇರ್ಲಿ, ಸ್ವಲ್ಪ ನೀಟಾಗಿ ತಮ್ಲೈನ್ ನ ಹಾಕಿ, ಒಂಥರ ಕ್ಯಾಚಿ ಆಗಿರ್ಬೇಕು ಆ ತಮ್ಲೈನ್, ಆ ತರ ಹಾಕಿ ಸ್ವಲ್ಪ ಅನುಕೂಲ ಆಗುತ್ತೆ. ಆ ತರ ಏನೋ ಒಂದ್ ಎಡಿಟ್ ಮಾಡ್ತೀರಾ, ಫುಲ್ ಜಾತ್ರೆ ತರ ಜಿಗ್ಗೆ ಅಂತೆಲ್ಲ ಮಾಡಕ್ ಹೋಗ್ಬಿಡಿ. ಏನಂದ್ರೆ ಫುಲ್ ಜಾತ್ರೆ ತರ ಮಾಡ್ಬಿಡ್ತಾರೆ ಒಬ್ಬೊಬ್ರು. ನಾನು ಎಷ್ಟು ಸತಿ ನೋಡಿದೀನಿ, ಒಬ್ಬೊಬ್ರು ಕೆಲವ್ರು ಅವ್ರವ್ರ ಮೈಂಡ್ ಸೆಟ್ ಯಾವ ತರ ಮಾಡ್ತಾರೋ ಅದು ಅವ್ರವ್ರಿಗೆ ಬಿಟ್ಟಿದ್ದು. ನಾನು ನಿಮಗ್ ಟಿಪ್ಸ್ ಕೊಡ್ತಾ ಇದೀನಿ ಅಂದ್ಮೇಲೆ ನಾನು ನಿಮ್ಗೆ ಹೇಳ್ತಿದ್ದೀನಿ. ಫುಲ್ ಏನಿರುತ್ತೆ ವಿಡಿಯೋದಲ್ಲಿ, ನೀವು ಇಂಥದ್ದು ಮಾಡ್ತಾ ಇದೀರ ಅಂದ್ರೆ ಅಷ್ಟೇ ಚಿಕ್ಕದಾಗಿ ಒಂದ್ ಲೈನು ಏನ್ ಮಾಡ್ಬೇಕು ಅಂತಿದ್ದೀರಾ, ಅದ್ರ ಏನ್ ಯೂಸ್ ಇದೆ ಅದ್ರ ಬಗ್ಗೆ ಫುಲ್ ಡೀಟೈಲ್ ಆಗಿ ಎಲ್ಲಾ ತುಂಬಿಟ್ರೆ ಸರಿ ಹೋಗಲ್ಲ ಅದು. ಸೊ ಹಂಗಾಗಿ ನೀವೇನ್ ಮಾಡಿ ಅಂದ್ರೆ ಎಷ್ಟಿರುತ್ತೆ ಅಷ್ಟೇ ಚಿಕ್ಕದಾಗಿ ತಮ್ಲೈನ್ ನ ಕ್ರಿಯೇಟ್ ಮಾಡಕ್ ಟ್ರೈ ಮಾಡಿ. ಹಾಗೆ ಫಾಂಟ್ ಸ್ಟೈಲು ಎಲ್ಲ ಚೇಂಜ್ ಮಾಡೋದಿರ್ಬೋದು, ಕಲರ್ ಹೆಂಗ ಹಾಕೋದಿರ್ಬೋದು, ಫುಲ್ ಡಾರ್ಕ್ ಆಗಿ ಒಂಥರ ಮಖಕ್ಕೆ ಹೊಡೆಯೋ ತರ ಕಲರು ಆತರ ಎಲ್ಲ ಹಾಕಕ್ ಹೋಗ್ಬಿಡಿ, ಲೈಟ್ ಆಗಿರ್ಲಿ ಆತರ. ನೆಕ್ಸ್ಟ್ ಫೋರ್ತ್ ಟಿಪ್ಸ್, ಟೈಟಲ್ ಬರುತ್ತಲ್ಲ, ಟೈಟಲ್ಗೂ ಅಷ್ಟೇ ನೀವ್ ಏನ್ ಕೊಡ್ಬೇಕು ಅಂತ ಇರ್ತೀರಾ, ಸೇಮ್ ತಮ್ಲೈನ್ ಅಲ್ಲಿ ಏನ್ ಹಾಕಿರ್ತೀರಾ ಅದೇ ತರನೇ ಸೇಮ್ ತಮ್ಲೈನ್ ಸಹ ಹಾಕಿ ಅದರಲ್ಲಿ ಫುಲ್ಲು ಎಲ್ಲ ಡೀಟೇಲ್ ಆಗಿ ಎಲ್ಲ ಮಾಡಕ್ಕಾಗಲ್ಲ, ಏನಿದ್ರು 100 ವರ್ಡ್ಸ್ ಏನೋ ಬರುತ್ತೆ ಅಷ್ಟೇನೆ. ಅದು ಫೋರ್ತ್ ಟಿಪ್ಸ್ ಅನ್ನೋಕ್ಕಿಂತ ಅದು ಫೋರ್ತ್ ಗೊತ್ತಿರ್ಲಿ ಅಂತ ಹೇಳಿ ಫೋರ್ತ್ ಏನು ಯೂಸ್ ಆಗುವಂತಹ ಒಂದು ಮಾಹಿತಿ. ಫಿಫ್ತ್, ಟ್ಯಾಕ್ಸ್. ಏನಿದ್ರು ಡಿಸ್ಕ್ರಿಪ್ಷನ್ ಅಲ್ಲೆಲ್ಲ ಟ್ಯಾಕ್ಸ್ ಹಾಕ್ತೀರಾ ಗೊತ್ತಾ, ಆ ಟ್ಯಾಕ್ಸ್ ಬಗ್ಗೆ ಸ್ವಲ್ಪ ಗಮನ ಕೊಡಿ. ನೀವು ಏನೇನು ಹಾಕ್ತೀರಾ, ಇವಾಗ ಒಂದು ಕುಕಿಂಗ್ ಚಾನಲ್ದು ಮಾಡಿರ್ತೀರಾ ಅಂದ್ರೆ ರೆಸಿಪಿ ಬಗ್ಗೆ, ನಾನ್ ವೆಜ್ ಏನು ಮಾಡ್ತಿರ್ತೀರಾ ಆ ಥರ ಟ್ಯಾಕ್ಸ್ಗಳನ್ನ ಹಾಕೋದಕ್ಕೆ ಪ್ರಯತ್ನ ಮಾಡಿ. ವಿಡಿಯೋ ಏನಕ್ಕೆ ಅನ್ವಯಿಸುತ್ತೆ ಅದಕ್ಕೆ ಟ್ಯಾಗ್ಸ್ಗಳನ್ನ ಹಾಕೋದನ್ನ ಟ್ರೈ ಮಾಡಿ. ಅದು ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಟ್ಯಾಗ್ಸ್ ಡಿಸ್ಕ್ರಿಪ್ಷನ್ ಅಲ್ಲೂ ಹಾಕಿ, ಹಾಗೆ ಟ್ಯಾಗ್ಸ್ ಅಂತ ಒಂದು ಸಪ್ರೇಟ್ ಆಗಿ ಬರುತ್ತಲ್ಲ ಅದ್ರಲ್ಲೂ ಅಷ್ಟೇ ಟ್ಯಾಗ್ಸ್ ನ ಹಾಕಿ. ಓಕೆ, ಟ್ಯಾಗ್ಸ್ ಹಾಕೋದ್ರಿಂದ ನಿಮ್ಮ ವಿಡಿಯೋ ಸರ್ಚ್ ಮಾಡಿದ ತಕ್ಷಣನೇ ನಿಮ್ಮ ನೇಮಲ್ಲೇ ಆಗಿರ್ಬೋದು, ಇವಾಗ ನಾನು ಪೂಜಾ ಶೆಟ್ಟಿ ವ್ಲಾಗ್ಸ್ ಅಂತ ಕೊಡ್ತೀನಲ್ಲ ಹಂಗೆ ಪೂಜಾ ಶೆಟ್ಟಿ ವ್ಲಾಗ್ಸ್ ಇನ್ ಕನ್ನಡ ಆಗಿರ್ಬೋದು, ಇಲ್ಲ ಕುಕಿಂಗ್ ಚಾನಲ್ ವಿತ್ ಪೂಜಾ ಆಗಿರ್ಬೋದು, ಏನೇ ಒಂದಾಗಿರ್ಬೋದು, ಆ ತರ ರೆಸಿಪೀಸ್ ಆಗಿರ್ಬೋದು, ನೀವು ಏನ್ರ ಮೇಲೆ ವಿಡಿಯೋ ಮಾಡ್ತೀರಾ ಅದರದ್ದು ಟ್ಯಾಗ್ಸ್ ಗಳನ್ನ ಕೆಳಗಡೆ ಹಾಕಿದ್ರೆ ನೀವು ಸರ್ಚ್ ಮಾಡಿದ ತಕ್ಷಣನೇ ನಿಮ್ ವಿಡಿಯೋನ ಅದ್ರಲ್ಲಿ ಬರುತ್ತೆ ಆ ತರ. ಓಕೆನಾ? ಇದು 6ನೇದು ಏನಪ್ಪಾ ಯೂಸ್ ಅಂದ್ರೆ ಟಿಪ್ಸ್ ಅನ್ನೋದಾದ್ರೆ ನಾನು ಹೇಳೋದಾದ್ರೆ ಟ್ರೈಪಾಡ್. ಮೇನ್ ಅದೇ ಅಲ್ವಾ, ಟ್ರೈಪಾಡ್ ಮತ್ತೆ ರಿಂಗ್ ಲೈಟ್.
ಕಮ್ಮಿ ಆದಷ್ಟು ಕಮ್ಮಿ ಬಜೆಟಿಗೆ ನೋಡ್ಕೊಂಡು ತಗೊಳ್ಳಿ. ನಿಮ್ಮ ಅನುಕೂಲ. ಆಲ್ಮೋಸ್ಟ್ ಯೂಟ್ಯೂಬ್ ಮಾಡೋವಂಥವ್ರೇ ಆಗಿರ್ಬೋದು, ಒಂದು ವಿಡಿಯೋಸ್ ಮಾಡೋವಂಥವ್ರೇ ಆಗಿರ್ಬೋದು, ಯಾವುದೇ ಒಂದು ಚಾನಲ್ ಆಗಿರ್ಬೋದು, ಮೇಯ್ನು ಟ್ರೈಪಾಡ್ ಇರಲೇಬೇಕು. ಇಲ್ಲ ಅಂದ್ರೆ ನಾವು ಎಲ್ಲಾದ್ರೂ ಒಂದು ಯೂಸಸ್ ಹೇಳ, ಅದು ಡಬ್ಬದ ಮೇಲೆ ಇಟ್ಬಿಟ್ಟು, ಇಲ್ಲಾಂದ್ರೆ ಯಾವ್ದಾರ ಬಾಕ್ಸ್ ಮೇಲೆ ಇಟ್ಬಿಟ್ಟು, ಇಲ್ಲಾಂದ್ರೆ ಸೆಲ್ಫ್ ಮೇಲೆ ಇಟ್ಬಿಟ್ಟು, ಆ ಥರ ಈ ಥರ ಏನಾರ ಒಬ್ಬೊಬ್ರು ಒಂದೊಂದ್ ಥರ ಮಾಡ್ತಾರೆ. ಆ ಥರ ಒಬ್ಬೊಬ್ರು ಸೆಲ್ಫಿ ಸ್ಟಿಕ್ ಏನಾದ್ರು ಇರುತ್ತಲ್ಲ ಅದರಿಂದ ಮಾಡ್ತಾರೆ. ನನ್ನ ಹತ್ರನೂ ಇದೆ. ಅದು ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ಬೇಕು ಅಂದ್ರೆ ನನ್ನ ಹತ್ರ ಯಾವ್ಯಾವ ಟ್ರೈಪಾಡ್ಸ್ ಇದೆ ಅಂತ ಹೇಳಿ ನಾನು ತೋರಿಸ್ತೀನಿ ನಿಮ್ಗೆ, ನೋಡಿರಂತೆ. ಆ ಥರ ಸೆಲ್ಫಿ ಸ್ಟಿಕ್ ಇಟ್ಬಿಟ್ಟು ಮಾಡೋದೇ ಇರ್ಬೋದು, ಅದೆಲ್ಲ ಸ್ವಲ್ಪ ಕಷ್ಟ. ಟ್ರೈಪಾಡ್ ಕಮ್ಮಿ ಬಜೆಟ್ ಅಲ್ಲೇ ತಗೊಳ್ಳಿ ನೀವು. ಆಮೇಲೆ ಚೆನ್ನಾಗಾದ್ಮೇಲೆ ಬೇಕಾದ್ರೆ ದೊಡ್ಡ ದೊಡ್ಡ ರಿಂಗ್ ಲೈಟು, ದೊಡ್ಡ ದೊಡ್ಡ ಟ್ರೈಪಾಡ್ ಬರೋ ಅಂಥದ್ನ ತಗೊಳ್ಳಿ, ಅದು ಯೂಸ್ ಆಗುತ್ತೆ ನಿಮ್ಗೆ. ಓಕೆನಾ? ಇದು ಎಷ್ಟನೇದು? 6th. ಇಷ್ಟೇ ಮೇನ್ ಬೇಕಾಗಿರೋದು ಟ್ರೈಪಾಡು ವಾಯ್ಸ್ ಕ್ಲಾರಿಟಿ ಹಾಗೆ ವಿಡಿಯೋ ಕ್ಲಾರಿಟಿ ಇತ್ತು ಅಂದ್ರೆ ತಮ್ಲೈನ್ನ ಹಾಕಿ ವಿಡಿಯೋ ಚೆನ್ನಾಗಿ ಕ್ಲಿಕ್ ಆಗುತ್ತೆ. ಮಾಡಿ. ಒಬ್ಬೊಬ್ರಿಗೆ ಆಗಲ್ಲ, ಬಟ್ ಬೇಜಾರಾಗಬೇಡಿ, ಆಗುತ್ತೆ. ಇವತ್ತಾಗಿಲ್ವಾ ಸರಿ, ನಾಳೆ ಆಗಿಲ್ವಾ ಸರಿ, ಮತ್ತೆ ನಾಡಿದಾದ್ರೂ ಹಾಗೆ ಆಗುತ್ತೆ. ಎಷ್ಟು ನೀವು ಹೆಂಗೆ ವಿಡಿಯೋನ ಹಾಕಿ ತಮ್ಲೈನ್ ಹಾಕಿ ಅಟ್ರಾಕ್ಟಿವ್ ಆಗಿ ಅವ್ರನ್ನ ನೋಡೋ ಜನನ ಕ್ಯಾಚಿಯಾಗಿ ಇರ್ಸ್ಕೋತಿರೋ ಆವಾಗ ವಿಡಿಯೋ ಅಟ್ರಾಕ್ಟಿವ್ ಆಗಿರುತ್ತೆ. ಏನಿರುತ್ತೆ ಅದನ್ನೇ ಮಾತಾಡಿ. ಹಾಗೆ ಸಬ್ಸ್ಕ್ರೈಬರ್ ಆಗ್ತಾ ಇಲ್ಲ ಅಂತ ಹೇಳಿ ಬೇಜಾರನ್ನ ಆಗ್ಬೇಡಿ. ಇವತ್ತಲ್ಲ ಅಂದ್ರೆ ನಾಳೆ ಆಗುತ್ತೆ, ನಾಳೆ ಆಗಿಲ್ವಾ ಅಂದ್ರೆ ನಾಡಿದ್ದಾಗುತ್ತೆ. ಟ್ರೈ ಮಾಡ್ತಾ ಇರಿ. ಟ್ರೈ ಅಗೇನ್ ಆಗುತ್ತೆ. ನಾನೇ ಎಕ್ಸಾಂಪಲ್. ನಾನು ಇದೇ ತರನೇ ಎಷ್ಟೋ ಸತಿ, ಒಂದೊಂದ್ಸತಿ ಈ ಟೈಮಲ್ಲೂ ನನ್ಗೆ ಅನ್ಸುತ್ತೆ ಬಿಟ್ಬಿಡೋಣ ಸಾಕು, ಸ್ಟಾಪ್ ಮಾಡ್ಬಿಡೋಣ ಸಾಕು ಅಂತ ಹೇಳಿ ಅನ್ಸುತ್ತೆ. ಅದು ಯಾವುದೇ ಕಾರಣಕ್ಕೂ ಹಂಗೆಲ್ಲ ಮಾಡಕ್ ಹೋಗ್ಬೇಡಿ. ನಿಮ್ಗೆ ಗೊತ್ತಾಗಲ್ಲ, ಆಗ್ತಾ ಕಮ್ಮಿ ಆಗ್ತಾರೆ, ಅನ್ಸಬ್ಸ್ಕ್ರೈಬ್ ಆಗ್ತಾರೆ, ಇದೆಲ್ಲ ಅನ್ಕೋತೀರಾ. ಪರವಾಗಿಲ್ಲ, ಅದು ಎಲ್ಲಾರ ಲೈಫಲ್ಲೂ ಎಲ್ಲಾರ ಸ್ಟೆಪ್ಸ್ ಅಲ್ಲೂ ಅಂದ್ರೆ ಯಾರ್ಯಾರು ಚಾನಲ್ನ ಕ್ರಿಯೇಟ್ ಮಾಡಿದಾರೋ ಅಥವಾ ಯಾರ್ಯಾರು ಯೂಟ್ಯೂಬರ್ ಇದಾರೋ ಎಲ್ಲಾರ ಲೈಫಲ್ಲೂ ಈ ತರ ಅನ್ವಯಗಳು ಆಗ್ತಾ ಇರುತ್ತೆ. ಸೊ ನೀವೆಲ್ಲ ಏನ್ ಮಾಡಿ ಅಂದ್ರೆ ಅದನ್ನೆಲ್ಲ ಡಿಮೋಟಿವೇಟ್ ಆಗಿ ತಗೋಬೇಡಿ. ಮೋಟಿವೇಟ್ ಆಗೇ ಇರಿ, ಸ್ಟ್ರಾಂಗ್ ಆಗಿರಿ. ಹೆಣ್ಮಕ್ಳುಗಳೇ ಆಗಿರ್ಬೋದು, ಹುಡುಗರುಗಳೇ ಆಗಿರ್ಬೋದು, ಯಾರಾದ್ರೂ ಅಷ್ಟೇ ಸ್ಟ್ರಾಂಗ್ ಆಗಿರಿ, ಅಷ್ಟೇನೆ ನಾನು ಹೇಳೋದು. ಪಟ ಅಂತ ಹೇಳಿದೀನಿ, ತುಂಬಾನು ಲ್ಯಾಗ್ ಮಾಡಿಲ್ಲ. ಹಾಗೆ ನಾವು ಇನ್ನೊಂದು ಟಿಪ್ಸ್ ಹೇಳ್ಬೇಕು, ಲಾಸ್ಟ್ ಟಿಪ್ಸ್ ಇದು ಅನ್ಕೊಳ್ಳಿ, 7ನೇ ಟಿಪ್ಸ್ ಅಂತ ಅನ್ಕೊಳ್ಳಿ. 7ನೇ ಟಿಪ್ಸ್ ಏನಪ್ಪಾ ಅಂತಂದ್ರೆ, ವಿಡಿಯೋನ ನೀವು ಹಾಕ್ಬೇಕು ಅಂದ್ರೆ ಅದು ಟೈಮಿಂಗ್ಸ್ ಅಂದ್ರೆ ಡ್ಯೂರೇಷನ್ ಎಷ್ಟಿರುತ್ತೆ ಅಂತೇಳಿ, ಡ್ಯೂರೇಷನ್ ಏನಿದ್ರು ಒಂದು 10-15 ನಿಮಿಷದ ಒಳಗಡೆ ಹಾಕಿ. ತುಂಬಾ ಲ್ಯಾಗ್ ಮಾಡಬೇಡಿ. 18-20 ಈ ತರ ಎಲ್ಲ ಮಾಡಕ್ ಹೋದ್ರೆ ಸ್ವಲ್ಪ ಸ್ಕಿಪ್ ಮಾಡ್ಬಿಡ್ತಾರೆ. 10 ನಿಮಿಷದ ಒಳಗಡೆ ಹಾಕಿ, ಇಲ್ಲಾಂದ್ರೆ ಒಂದು 12 ನಿಮಿಷದ ಒಳಗಡೆ ಹಾಕಿ. ತುಂಬಾ 20 ನಿಮಿಷ 25 ನಿಮಿಷ ತನಕ ಆದ್ರೆ ಕೆಲವೊಂದ್ಸತಿ ಕೆಲವ್ರು ನೋಡಲ್ಲ. ಈಗ ಸ್ಟಾರ್ಟ್ ಮಾಡ್ತಿರೋರ್ನ ನಾನು ಹೇಳ್ತಾ ಇರೋದು. ಮೀಡಿಯಮ್ ಆಗಿ ಡ್ಯೂರೇಷನ್ ಇರಲಿ, ಮೀಡಿಯಮ್ ಆಗಿ ನೋಡ್ಕೊಂಡು ಹಾಕಿ ಅಂತ ಹೇಳ್ತೀನಿ. ಇಷ್ಟೇ, ಇದು 7th ಟಿಪ್ಸು. ಇಷ್ಟು 7 ಟಿಪ್ಸು ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ನನಗೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡ್ತಾ ಇರಿ. ನಿಮ್ ಕಮೆಂಟ್ ಎಲ್ಲರಿಗೂ ನಾನು ರಿಪ್ಲೈ ಮಾಡ್ತಾನೆ ಇರ್ತೀನಿ. ಏನೇ ಡೌಟ್ ಇದ್ರು Q&A ಮಾಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ಲ ಕ್ವಶನ್ಸ್ಗೂ ನಿಮ್ಮೆಲ್ಲ ಕ್ವಶನ್ಸ್ಗೂ ನನಗೆ ಗೊತ್ತಿರೋ ಮಟ್ಟಿಗೆ ನಾನು ಆನ್ಸರ್ ಮಾಡ್ತೀನಿ. Q&A ಮಾಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ನೆಕ್ಸ್ಟ್ ಅಂದ್ರೆ ಬರೋ ಅಂತಹ ವಿಡಿಯೋಗಳಲ್ಲಿ ಸಾಕಷ್ಟು ಕ್ವಶನ್ಸ್ ಇದಾವೆ, ಒಂದಷ್ಟು ಜನ ಕೇಳಿರುವಂತಹ ಕ್ವಶನ್ಸ್ಗಳಿದೆ. ಅದೆಲ್ಲ ಸೇರಿಸಿ ನಾನು ಒಂದು ವಿಡಿಯೋನ ಮಾಡ್ತೀನಿ. ಇನ್ನು ಕೇಳಿ ಈ ಒಂದು ವಿಡಿಯೋದಲ್ಲಿ ಇಷ್ಟೇ. ಈ ಒಂದು ವಿಡಿಯೋದಲ್ಲಿ ಕಮೆಂಟ್ ಹಾಕಿ ಕ್ವೆಶನ್ಸ್ ಕೇಳಿ. ನೆಕ್ಸ್ಟ್ ಆದ್ರೆ ಎಲ್ಲ ಮರ್ಜ್ ಮಾಡ್ಬಿಟ್ಟು ಆ Q&A ಕ್ವಶನ್ಸ್ನ ಯೂಟ್ಯೂಬ್ ಬಗ್ಗೆ ನಾನು ಹೇಳ್ತೀನಿ. ಓಕೆನಾ? ಇಷ್ಟೇ ಇವತ್ತಿನ ವಿಡಿಯೋ. ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇನ್ನೂ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಕಾಣುವಂತ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾನು ಹಾಕೋ ಎಲ್ಲ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.